ಇವತ್ತು ರಂಗನಾಥ ಸ್ವಾಮಿನ 25 ವರ್ಷ ಆದ್ಮೇಲೆ ಕರ್ಕೊಂಡು ಬಂದಿದ್ರಿ. ನೀವೆಲ್ಲರೂ ಕೂಡ ಒಂದ್ ಕಡೆ ಸೇರಿ ದೇವ್ರನ್ನ ನೆನೆಸ್ಕೊಂಡು ದೇವ್ರ ಧ್ಯಾನ ಮಾಡ್ತಾ ಇದ್ರಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ರಂಗನಾಥ ಒಳ್ಳೇದ್ ಮಾಡ್ಲಿ. ನಿಮ್ಮ ನಂಬಿಕೆ ಅಂತಂದ್ರೆ ದೇವ್ರು ನಿಮ್ಮೂರಿಗೆ ಬಂದು ಬೇರೂರಿದ ತಕ್ಷಣನೇ ಮಳೆ ಬರಕ್ ಶುರುವಾಗಿದೆ. ಇದು ಎಲ್ಲ ಒಂದು ಕಡೆಗೆ ಇದು ಪ್ರಕೃತಿ ಅಂತ ಹೇಳ್ಬೋದು, ಅಥವಾ ದೇವ್ರ ನಂಬಿಕೆ ಅಂತಲೋ ಏನೇ ಆದ್ರೂ ಕೂಡ ಮಳೆ ಬರ್ಬೇಕಾದಾಗ ಇವೆಲ್ಲ ನಂಬಿಕೆಗಳು ಬೇಕಾಗ್ತದೆ. ಈ ಸನಾತನ ಧರ್ಮದಲ್ಲಿ ಒಂದು ಸಂಪ್ರದಾಯ, ಸಂಸ್ಕೃತಿ, ಒಂದು ಪರಂಪರೆ ನಮ್ಮಲ್ಲಿ ನಡೆದು ಬಂದಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿ ಹಳ್ಳಿನವರು ಕೂಡ ಅವರವರ ಸಂಸ್ಕೃತಿಗೆ ಅನುಗುಣವಾಗಿ, ನಂಬಿಕೆಗೆ ಅನುಗುಣವಾಗಿ ದೇವಸ್ಥಾನಗಳ ನಿರ್ಮಾಣ ಮಾಡಿ, ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿ, ದೇವರ ಆಚರಣೆ ಮಾಡ್ತಾ, ಧ್ಯಾನ ಮಾಡ್ತಕ್ಕಂಥ ರೀತಿಯಲ್ಲಿ ತಮ್ಮ ಕಾಲವನ್ನ, ನಮ್ಮ ಭಕ್ತಿಯ ಪರಾಕಾಷ್ಠೆಯನ್ನ ತೋರಿಸುವಂತ ಪ್ರಯತ್ನ ಪಡ್ತಾರೆ. ಇದು ಯಾವುದೇ ಧರ್ಮದಲ್ಲಾದ್ರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ದೇವರಿಗೆ ಅಂತ ಹೇಳಿ ಅವರು ಅರ್ಪಿಸ್ಕೊಂಡಿರ್ತಾರೆ. ಅದಕ್ಕೆ ಅದೇ ಕಾರ್ಯಕ್ರಮದಲ್ಲಿ ತಲ್ಲೀನರಾಗಿರ್ತಾರೆ. ಈಗ ನಮ್ಮಲ್ಲಿ ವಿಶೇಷವಾಗಿ ಕಾಣ್ತಕ್ಕಂಥದ್ದು ಒಂಥರ ಹಳ್ಳಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ದೇವರ ಸಂಸ್ಕೃತಿಯನ್ನ, ಪೂಜೆಗಳನ್ನ, ಪುನಸ್ಕಾರಗಳನ್ನ ಮಾಡ್ತಕ್ಕಂಥ ಪರಂಪರೆಯನ್ನ ಬಳಸ್ಕೊಂಡ್ ಬಂದಿದ್ದಾರೆ. ಆದ್ರಿಂದ ಎಲ್ಲ ಒಂದ್ ಕಡೆಗೆ ಮಾನಸಿಕವಾಗಿ ನೆಮ್ಮದಿ ಜೊತೆಗೆ ಊರಿನ ಎಲ್ಲರೂ ಕೂಡ ಒಂದಲ್ಲ ಒಂದ್ ಕಡೆ ಕೂತ್ಕೊಂಡು ಊಟ ಮಾಡಿ ಸಂತೋಷದಿಂದ ಕಾಲ ಕಳೀತಕ್ಕಂಥ ರೀತಿಯಲ್ಲಿ ದೇವ್ರದ ಧ್ಯಾನವನ್ನ ಮಾಡ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥದ್ದು ಇದು ನಮ್ಮಲ್ಲಿ ಬಂದಿರತಕ್ಕಂಥ ಸಂಪ್ರದಾಯ. ಇದು ಬಹುಶಃ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಕೂಡ ಈ ರೀತಿಯಾದಂಥ ವಿಶಿಷ್ಟವಾದಂಥ ಸಂಪ್ರದಾಯ ಬೆಳೆದು ಬಂದಿಲ್ಲ. ಅಂತ ಸಂಪ್ರದಾಯದ ಜೊತೆಗೆ ನಾನು ಇಷ್ಟೇ ಹೇಳ್ತಕ್ಕಂಥದ್ದು ರೈತರಿಗೆ, ನಾವು ಪ್ರಕೃತಿಯನ್ನ ಉಳಿಸುವಂತ ಕೆಲಸ ಮಾಡೋಣ. ಪ್ರಕೃತಿನೇ ದೇವರು ನಮ್ಗೆ. ಪ್ರಕೃತಿ ಅಂತಂದ್ರೆ ನಾವು ಕಲ್ಲಲ್ಲಿ ದೇವ್ರು ನೋಡ್ತೀವಿ, ನಾವು ಪ್ರಾಣಿಗಳಲ್ಲಿ ದೇವ್ರು ನೋಡ್ತೀವಿ, ಮತ್ತು ವ್ಯಕ್ತಿಗತವಾಗಿ ನಾವು ನೋಡ್ತೀವಿ. ಈ ರೀತಿಯಾಗಿ ದೇವ್ರನ್ನ ನೋಡೋದಕ್ಕೆ ನಾನಾ ರೂಪದಲ್ಲಿ ನೋಡ್ತೀವಿ. ಆದ್ರೆ ಎಲ್ಲ ಒಂದ್ ಕಡೆಗೆ ದೇವ್ರು ಅಂತಕ್ಕಂಥದ್ದಿದ್ದಾನೆ, ಯಾವ ರೂಪದಲ್ಲಿ ಇದ್ದಾನೆ ಅಂತ ಗೊತ್ತಿಲ್ಲ. ಅದಕ್ಕೆ ಯಾವುದೇ ವೈಷಮ್ಯ, ಜಾತಿ ವೈಷಮ್ಯ ಯಾವುದೋ ರೀತಿಯ ಬರದೇ ಇರ್ತಕ್ಕಂಥ ರೀತಿಯಲ್ಲಿ ದೇವರ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಪ್ರಕೃತಿಯನ್ನ ಆರಾಧನೆ ಮಾಡ್ತಕ್ಕಂಥದ್ದು, ಪ್ರಕೃತಿಯನ್ನ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡ್ಬೇಕಾಗ್ತದೆ. ಪ್ರಕೃತಿ ಉಳಿದ್ರೆ ಮನುಷ್ಯ ಉಳಿದಂಗೆ. ಪ್ರಕೃತಿ ಅಂದ್ರೆ ಏನು? ಪ್ರಕೃತಿಯಲ್ಲಿ ನೀರಿರ್ಬೋದು, ಇನ್ಯಾವುದೇ ಇರ್ಬೋದು, ಇದನ್ನ ಉಳಿಸುವಂತ ಕೆಲಸವನ್ನು ಮಾಡ್ಬೇಕಾಗ್ತದೆ. ಆಗ ಮಾತ್ರ ಪ್ರಕೃತಿ ಉಳಿಯಕ್ ಸಾಧ್ಯ ಆಗ್ತದೆ. ಅದು ಉಳಿದಾಗ ಮನುಷ್ಯ ಬದುಕಕ್ಕೆ ಸಾಧ್ಯ ಆಗ್ತದೆ. ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಈಗ ಎಲ್ಲದಕ್ಕೂ ಆ ಹೆಸರು ಕಟ್ತಾರೆ. ಈಗ ಭೂಮಿನೂ ಕೂಡ ಎಷ್ಟು ವರ್ಷ ಇರ್ತದೆ ಅಂತಕ್ಕಂಥದ್ರ ಬಗ್ಗೆ ಚಿಂತನೆ ಪ್ರಾರಂಭ ಆಗಿದೆ. ಅಂದ್ರೆ ಪ್ರಕೃತಿಯನ್ನ ಉಳಿಸೋದ್ರಲ್ಲಿ ನಾವೆಲ್ಲೋ ಕೂಡ ವಿಫಲರಾಗಿದ್ದೇವೆ. ಆಚರಣೆಗಳು ಮಾಡ್ತೀವಿ ದೇವರನ್ನ, ಪ್ರಕೃತಿನ ಉಳಿಸ್ತಕ್ಕಂಥ ಕೆಲಸ ಮಾಡ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಎಲ್ರಿಗೂ ಕೂಡ ಒಳ್ಳೇದಾಗಿ